ನಮಸ್ಕಾರ ರೀ. ನಾವು ಗೃಹಿಣಿಯರು ನಮ್ಮ ಜೀವನದೊಳಗೆ ಮಾಡುವಂಥ ಒಂದು ಸಣ್ಣ ತಪ್ಪು ಏನು ಗೊತ್ತೇನ್ರಿ? ನಾವು ಎಲ್ಲರನ್ನೂ ಖುಷಿ ಪಡಿಸ್ಲಿಕ್ಕೆ ಹೋಗ್ತೀವಿ, ಆದ್ರೆ ಅದರೊಳಗೆ ನಮ್ಮ ಖುಷಿಯನ್ನೇ ಕಳ್ಕೊಂಡ್ಬಿಟ್ಟಿರ್ತೀವಿ. ಇವತ್ತು ಇದೇ ವಿಷಯದ ಬಗ್ಗೆ ನಾನು ಮನಸಾರ ಮಾತಾಡ್ಲಿಕ್ಕೆ ಹೊಂಟೀನಿ. ಹೌದಲ್ರಿ, ಮನೆಯೊಳಗಿರುವ ಎಲ್ಲರೂ ಖುಷಿಯಿಂದ ಇರಬೇಕು ಅಂತ ಹೇಳಿ ನಾವು ಅದೆಷ್ಟು ಸಲ ನಮ್ಮ ಖುಷಿಯನ್ನೇ ಮರೆತು ಬಿಟ್ಟಿರ್ತೀವಿ. ಮನೆಯಾಗಿರುವಂಥ ಯಾರಿಗೂ ಬೇಸರ ಆಗಬಾರ್ದು, ಯಾರೂ ನಮ್ಮ ಬಗ್ಗೆ ಕೆಟ್ಟದಾಗಿ ಯೋಚಿಸಬಾರ್ದು, ಎಲ್ಲರೂ ಯಾವಾಗಲೂ ಖುಷಿಯಾಗಿ ಆರಾಮಾಗಿರಬೇಕು ಅಂತ ಸಾಕಷ್ಟು ಸಲ ನಾವು ನಮ್ಮ ಇಷ್ಟಗಳನ್ನೇ ಬದಿಗಿಟ್ಟು ಬದುಕ್ತಿರ್ತೀವಿ. ಹೌದ್ರಿ, ಎಲ್ಲರ ಖುಷಿಯೊಳಗೆ ನಾವು ನಮ್ಮ ಖುಷಿಯನ್ನು ಕಾಣ್ತೀವಿ. ಅದು ದೈವದತ್ತವಾಗಿ ನಮಗೆ ಬಂದುಬಿಟ್ಟಿರ್ತದೆ. ಆದ್ರೆ ನಮ್ಮ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡಿಕೊಳ್ಳುವಷ್ಟರ ಮಟ್ಟಿಗೆ ನಾವು ಇನ್ನೊಬ್ಬರ ಇಷ್ಟಗಳನ್ನು ಪೂರೈಸೋದ್ರೊಳಗೆ ನಮಗೆ ಕಷ್ಟ ಮಾಡ್ಕೋಬಾರ್ದು. ಈಗ ನನಗೆ ಅರ್ಥ ಆಗ್ಯದ, ನಾವು ಎಷ್ಟೇ ಮಾಡಿದ್ರೂ ಎಲ್ಲರನ್ನೂ ಖುಷಿ ಪಡಿಸ್ಲಿಕ್ಕಂತರೂ ಸಾಧ್ಯ ಇಲ್ಲವೇ ಇಲ್ಲ. ನಮ್ಮನ್ನು ನಾವು ಖುಷಿಯಾಗಿಟ್ಕೊಳ್ಳೋದು ಇದು ಸ್ವಾರ್ಥ ಅಲ್ಲವೇ ಅಲ್ಲ, ಇದು ನಮ್ಮ ಜವಾಬ್ದಾರಿ. ಈಗ ನಮ್ಮೊಳಗೆ ಏನಿರ್ತದ ಅದನ್ನೇ ನಾವು 4-6 ಜನಕ್ಕೆ ಹಂಚ್ಲಿಕ್ಕೆ ಸಾಧ್ಯ. ನಾವು ಸಂತೋಷದಿಂದ ಇದ್ದಾಗ ಮಾತ್ರ ನಮ್ಮ ಕುಟುಂಬಕ್ಕೆ ಸಂತೋಷವನ್ನು ಹಂಚಲಿಕ್ಕೆ ಸಾಧ್ಯ. ನಾವು ಆರೋಗ್ಯಯುತವಾಗಿದ್ದಾಗ ಮಾತ್ರ ನಮ್ಮ ಕುಟುಂಬದವರಿಗೆ ಆರೋಗ್ಯಯುತ ಅಡುಗೆಗಳನ್ನು ಮಾಡಿ ಹಾಕ್ಲಿಕ್ಕೆ ಸಾಧ್ಯ. ಖರೆ ಅದ ಇಲ್ರಿ? ಎಲ್ಲ ಗೃಹಿಣಿಯರಿಗೂ ಹಂಗೆ ಅನ್ನಿಸ್ತಿರ್ತದೆ, ಎಲ್ಲರ ಖುಷಿಗಾಗಿ ನಾ ಇಷ್ಟೆಲ್ಲ ಕಷ್ಟಪಡ್ತೀನಿ, ಯಾರೂ ನನ್ನ ಖುಷಿ ಬಗ್ಗೆ ಕಿಂಚಿತ್ತೂ ಕಾಳಜಿ ವಹಿಸೋದಿಲ್ಲಲ್ಲ ಅಂಥೇಳಿ. ಅವ್ರು ಯಾಕೆ ನಮ್ಮ ಕಾಳಜಿ ಬಗ್ಗೆ ನಮ್ಮ ಖುಷಿ ಬಗ್ಗೆ ಯೋಚನೆ ಮಾಡ್ತಾರೆ ಹೇಳ್ರಿ? ನಾವೇ ಯೋಚನೆ ಮಾಡ್ತಿರಲ್ಲ ಅಂದಮೇಲೆ. ನಾನು ನಮ್ಮ ಖುಷಿನೇ ಮುಖ್ಯ ಅಂಥೇಳಿ ನಿಮಗೆ ಆಲಸ್ಯಗಳಾಗಿ ಕೂತು ಫೋನ್ ಸ್ಕ್ರೋಲ್ ಮಾಡಿರಿ ಅಂತ ಯಾವತ್ತೂ ಹೇಳೋದಿಲ್ಲ, ಹೇಳಿಕ್ಕೆ ಹೊಂಟಿಲ್ಲ. ನನಗೆ ಆಲಸ್ಯಗಳನ್ನು ಕಂಡ್ರೆ ಆಗೋದು ಇಲ್ಲ. ನಾವು ನಮ್ಮ ಮನೆಯನ್ನು ಚೊಕ್ಕವಾಗಿಟ್ಕೋಬೇಕು, ನಮ್ಮ ಮನೆಯವರೆಲ್ಲರ ಕಾಳಜಿಯನ್ನು ಮಾಡಬೇಕು, ಎಲ್ಲರ ಖುಷಿಯೊಳಗೆ ನಮ್ಮ ಖುಷಿಯನ್ನು ಕಾಣಬೇಕು. ಅದರೊಟ್ಟಿಗೆ ಒಂದಿಷ್ಟು ಸಮಯವನ್ನು ನಮ್ಮ ಖುಷಿಗಾಗಿ ಮೀಸಲಾಗಿಟ್ಕೋಬೇಕು. ನಮ್ಮಿಷ್ಟದ ಕೆಲಸದೊಳಗೆ ನಾವು ತೊಡಗಬೇಕು. ನಮ್ಮ ಮನದಾಳದ ಮಾತುಗಳನ್ನು ಮುಕ್ತವಾಗಿ ಹಂಚ್ಕೊಳ್ಳಿಕ್ಕೆ ನಮಗೊಂದು ಅವಕಾಶವನ್ನು ಸೃಷ್ಟಿಸ್ಕೋಬೇಕು. ಸಣ್ಣದೋ ದೊಡ್ಡದೋ, ಯಾರು ನೋಡ್ತಾರೋ ಇಲ್ಲೋ, ಯಾವುದನ್ನು ನಾವು ಯೋಚಿಸದೆ ನಾವು ಮಾಡುವ ಪ್ರತಿಯೊಂದು ಕೆಲಸನೂ ಭಾಳ ಪ್ರೀತಿಯಿಂದ ಆಸ್ಥೆಯಿಂದ ಮಾಡಿದಾಗ ನಮ್ಮ ಖುಷಿಯನ್ನು ನಾವು ಕಂಡ್ಕೊಳ್ಳಿಕ್ಕೆ ಸಾಧ್ಯ ಅದ. ಹೌದ್ರಿ, ನಾವು ಭಾಳ ಚಲೋ ಮನಸ್ಸಿನಿಂದ ಎಲ್ಲರಿಗೂ ಒಳ್ಳೆಯದೇ ಆಗಲಿ ಅಂತ ಖುಷಿಯನ್ನೇ ಹಂಚ್ತಿರ್ತೀವಿ. ಆದ್ರೆ ನಾವು ಹಂಚುವ ಖುಷಿಯನ್ನು ಸ್ವೀಕರಿಸುವವರ ಮನಸ್ಥಿತಿ ಕೂಡ ಹಾಗೆ ಇರಬೇಕಲ್ಲ. ಅವ್ರ ಮನಸ್ಥಿತಿನೇ ಸರಿಯಾಗಿರಲಿಲ್ಲ ಅಂತಂದ್ಮೇಲೆ ನಾವೇನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆಗ ನಮ್ಮ ಮೊದಲ ಆದ್ಯತೆ ನಮ್ಮ ಖುಷಿಯಾಗಿರಬೇಕು. ನಾವು ಯಾವಾಗಲೂ ಎಲ್ಲರನ್ನೂ ಖುಷಿ ಪಡಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾರಿಗಾದರೂ ನಮ್ಮ ಬಗ್ಗೆ ಯಾವುದಾದ್ರೂ ಒಂದು ಅಸಮಾಧಾನ ಇದ್ದೇ ಇರ್ತದೆ. ಅದು ಸಹಜ, ಅದನ್ನು ನಾವು ಎಕ್ಸೆಪ್ಟ್ ಮಾಡಿಬಿಡ್ಬೇಕು. ಅದಕ್ಕಾಗಿ ನಮ್ಮ ಕನಸುಗಳನ್ನು, ನಮ್ಮ ಸಂತೋಷವನ್ನು, ನಮ್ಮ ಆರೋಗ್ಯವನ್ನು ಬಿಟ್ಕೊಡ್ಬಾರ್ದು. 3 ಹೊತ್ತು ಮನೆಗೆ 4 ಗೋಡೆಗಳ ನಡುವ ಮಕ್ಕಳ ಲಾಲನೆ ಪಾಲನೆಯೊಳಗೆ ಇಡೀ ದಿನವನ್ನು ಕಳೆಯುವ ಗೃಹಿಣಿ, ಆಕೆಯೂ ಒಬ್ಬ ಮನುಷ್ಯಳೇ, ಮಷೀನಲ್ಲ. ಅವಳಿಗೂ ಕನಸುಗಳಿರ್ತಾವ, ಅವಳಿಗೂ ಆಸಕ್ತಿಗಳಿರ್ತಾವ, ಅವಳಿಗೂ ವಿಶ್ರಾಂತಿಯ ಅಗತ್ಯ ಇರ್ತದೆ, ವಿಶ್ರಾಂತಿಯ ಅನಿವಾರ್ಯತೆ ಎದುರಾಗ್ತದೆ. ಇಷ್ಟೆಲ್ಲ ಮಾಡುವ ಆಕೆಗೆ ಹೊರಗೆ ಹೋಗಿ ದುಡಿದು ಬರುವ ಹೆಣ್ಣಿಗಿಂತ ಹೆಚ್ಚು ಸೃಜನಾತ್ಮಕತೆ ವರವಾಗಿ ಬಂದಿರ್ತದೆ. ನಿಮ್ಮ ಖುಷಿಯನ್ನು ಯಾವತ್ತೂ ಅಲಕ್ಷಿಸಬೇಡ್ರಿ.
ನಾನು ನನ್ನ ಖುಷಿಗಾಗಿ ವಿಡಿಯೋಗಳನ್ನು ಮಾಡ್ತೀನಿ. ನನ್ನ ಖುಷಿಗಾಗಿ ಹೊಸ ಹೊಸ ಪುಸ್ತಕಗಳನ್ನು, ಹೊಸ ಹೊಸ ಲೇಖಕರನ್ನು ಓದ್ತೀನಿ. ನನ್ನ ಖುಷಿಗಾಗಿ ಸಣ್ಣ ಪುಟ್ಟ ಮಕ್ಕಳ ಮ್ಯಾಗ್ಝಿನ್ಗಳಿಗೆ ಮಕ್ಕಳ ಕಥೆಗಳನ್ನು ಬರೆದು ಕಳಿಸ್ತೀನಿ. ನನ್ನ ಖುಷಿಗಾಗಿ ದಿನಾಲೂ ಯಾವುದಾದ್ರೂ ಒಂದು ಹೊಸ ವಿಷಯವನ್ನು ಭಾಳ ಆಸಕ್ತಿಯಿಂದ ಕಲಿತೀನಿ. ನೀವು ನಿಮ್ಮ ಖುಷಿಗಾಗಿ ನಿಮ್ಮನ್ನು ಯಾವ ಕೆಲಸದೊಳಗೆ ತೊಡಗಿಸಿಕೊಳ್ತೀರಿ ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ಮತ್ತು ಖುಷಿ ಅಂತ ಹೇಳಿ ಕಟ್ಟಿ ಕುಂತು ಊರ ಮಂದಿ ಬಗ್ಗೆ ಮಾತಾಡೋದು ಅಲ್ಲರಿ. ಎಲ್ಲರನ್ನೂ ಖುಷಿಯಾಗಿಡೋಕ್ಕಿಂತ ಮೊದಲು ನಿಮ್ಮನ್ನು ನೀವು ಸ್ವಲ್ಪ ಖುಷಿಯಾಗಿಟ್ಕೊರಿ. ಯಾಕಂದ್ರೆ ನಿಮ್ಮ ಸಂತೋಷ ಭಾಳ ಮುಖ್ಯ. ನನ್ನ ಈ ಮಾತುಗಳು ನಿಮ್ಮ ಮನಸ್ಸಿಗೆ ತಾಕಿದ್ರೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ.